ಸಾರಿಗೆ ನಿಯಮ ಉಲ್ಲಂಘನೆ ಪ್ರಕರಣಗಳಲ್ಲಿ ಬಾಕಿ ಉಳಿದಿರುವ ದಂಡಗಳನ್ನು ಪಾವತಿಸಲು ವಾಹನ ಮಾಲೀಕರಿಗೆ ರಾಜ್ಯ ಸಾರಿಗೆ ಇಲಾಖೆ ಸುವರ್ಣಾವಕಾಶ ನೀಡಿದೆ. 1991 ರಿಂದ 2022ರ ಅವಧಿಯಲ್ಲಿ ದಾಖಲಾಗಿ ಪಾವತಿಗೆ ಬಾಕಿ ಇರುವ ಪ್ರಕರಣಗಳ ದಂಡದ ಮೊತ್ತದಲ್ಲಿ 50% ರಿಯಾಯಿತಿ ನೀಡಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಜೂನ್ 21 ರಿಂದ ಜುಲೈ 10ರವರೆಗೆ ಕಾಲಾವಕಾಶ ನೀಡಿ ಆದೇಶಿಸಲಾಗಿದೆ. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಕೊಡಗು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭಾ ಅವರು ಜಿಲ್ಲಾ ನ್ಯಾಯಾಲಯದಲ್ಲಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಹಳೆಯ ಪ್ರಕರಣಗಳನ್ನು ವಿಲೇವಾರಿ ಮಾಡುವ ಉದ್ದೇಶದಿಂದ ಸರ್ಕಾರವೇ 50% ರಿಯಾಯಿತಿ ನೀಡಿ ಅವಕಾಶ ಕಲ್ಪಿಸಿದೆ. ಯಾರೂ ಸಹ ಭಯಪಡದೆ ಇದರ ಲಾಭ ಪಡೆದುಕೊಳ್ಳಬೇಕೆಂದು ಹೇಳಿದರು. ಈ ಸಲ ನಾವು ಎರಡನೆಯ ನ್ಯಾಷನಲ್ ಲೋಕ್ ಅದಾಲತನ್ನು 11/7ರಂದು ಮಾಡ್ತಾ ಇದ್ದೇವೆ. ಅದರ ನಿಮಿತ್ತವಾಗಿ ಸಾರಿಗೆ ಇಲಾಖೆಯಲ್ಲಿ 91 ರಿಂದ 2022ರ ಅವಧಿಯಲ್ಲಿ ದಾಖಲಾದಂತಹ RTO ಪ್ರಕರಣಗಳಿಗೆ 50%ನಷ್ಟು ರಿಯಾಯಿತಿಯನ್ನು ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಈಗ ಬೇರೆ ಕಡೆ ಎಲ್ಲ ಅಂತ ಹೇಳಿದರೆ ನಮ್ಮ ಟ್ರಾಫಿಕ್ ಚಲನ್ ಕೇಸಸ್ಸಿಗೆ ಎಲ್ಲ 50% ರಿಯಾಯಿತಿಯನ್ನು ಕೊಟ್ಟಿದ್ದಾರೆ. ಆದರೆ ನಮ್ಮ ಕೊಡಗಿಗೆ ಒಂದು ಕ್ಯಾಮ್ರಾ ಇನ್ಸ್ಟಾಲೇಷನ್ ಆಗದೇ ಇರುವುದರಿಂದ ನಮ್ಮ ಈ RTO ಕೇಸಸ್ಗಳಿಗೆ ಮಾತ್ರ ರಿಯಾಯಿತಿ ಇದೆ. ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಅರಿವಿನ ಕೊರತೆ ಇದೆ. ಲಾಸ್ಟ್ ಟೈಮ್ ಕೂಡ ಇದೇ ರೀತಿ, ಯಾಕೆಂತ ಹೇಳಿದರೆ ಯಾವುದೇ ಒಂದು ರಿಯಾಯಿತಿಯನ್ನು ಕೊಡಬೇಕು ಅಂತ ಹೇಳಿದರೆ ಹಲವಾರು ಒಂದು ಪತ್ರ ವ್ಯವಹಾರಗಳು ನಡೆದಿರುತ್ತೆ. ಹಾಗಾಗಿ ನಮ್ಮ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಹಲವಾರು ಪತ್ರ ವ್ಯವಹಾರಗಳು ನಡೆದು ಅದರ ಪ್ರತಿಫಲವಾಗಿ ಈ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಸಾರ್ವಜನಿಕರು ಇದರ ಲಾಭವನ್ನು ಪಡೆದುಕೊಳ್ಳುವುದರಲ್ಲಿ ಯಾಕೋ ಹಿಂದೇಟು ಹಾಕ್ತಾ ಇದ್ದಾರೆ. ಹಾಗಾಗಿ ಈ ಮೂಲಕ ನಮ್ಮ ವಕೀಲರು ಕೂಡ LADC ವಕೀಲರು ಕೂಡ ಸಾಕಷ್ಟು ಅರಿವು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಎಲ್ಲರೂ ಇದರ ಒಂದು ಲಾಭವನ್ನು ಪಡೆದುಕೊಳ್ಬೇಕು. ಈಗ ಇದೊಂದು ರಿಯಾಯಿತಿ ಕೊಡ್ತಾರೆ ಅಂತ ಹೇಳಿದರೆ ಇದರಲ್ಲಿ ಏನೋ ಇರ್ಬೋದು ಅಂತ ಹೇಳಿ ಭಾವನೆ ಯಾರಿಗಾದರೂ ಇದ್ದರೆ ಖಂಡಿತ ಇದನ್ನು ಮನಸ್ಸಿನಿಂದ ತೆಗೆದುಹಾಕಬೇಕು. ನಮ್ಮ ಸರ್ಕಾರವೇ ಕೊಟ್ಟಿರುವಂಥದ್ದು, ಘನ ಸರ್ಕಾರವೇ ಕೊಟ್ಟಿರುವಂಥದ್ದು 50% ರಿಯಾಯಿತಿ. ಹಾಗಾಗಿ ಯಾರು ಭಯ ಬೀಳಬೇಕಾದ ಅಗತ್ಯ ಇಲ್ಲ. ರಿಯಾಯಿತಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದೊಂದು ಒಳ್ಳೆಯ ಉದ್ದೇಶದಲ್ಲೇ ಕೊಟ್ಟಿದ್ದಾರೆ. ಉದ್ದೇಶ ಏನು ಅಂತ ಹೇಳಿದರೆ ಹಳೆಯ ಕೇಸಸ್ ಎಲ್ಲ ವಿಲೇವಾರಿ ಆಗಬೇಕು ಅನ್ನುವಂತಹ ಉದ್ದೇಶ. ಹಾಗಾಗಿ ಈ ಒಂದು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇದೊಂದು ಯಶಸ್ವಿ ಆಗಲಿ ಅಂತ ಹೇಳಿ RTO ಅಧಿಕಾರಿ ಮೋಹನ್ ಕುಮಾರ್ ಮಾತನಾಡಿ, ವಾಹನದ ಲೈಸೆನ್ಸ್, ಇನ್ಶೂರೆನ್ಸ್, ಎಮಿಷನ್ ಟೆಸ್ಟ್ ಮತ್ತಿತರ ದಾಖಲಾತಿ ಇಲ್ಲದೆ ಕೇಸ್ ಹಾಕಿಸಿಕೊಂಡವರು ಸುಲಭವಾಗಿ ಪ್ರಕರಣವನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು ಎಂದರು. ರಾಜ್ಯ ಸರ್ಕಾರ ಹೊರಡಿಸಿರುವ ಆದೇಶ ಸಾರಿಗೆ ಇಲಾಖೆಯಲ್ಲಿನ ದಿನಾಂಕ 1/4/1991 ರಿಂದ 31/3/2022ರವರೆಗೆ ಸಾರ್ವಜನಿಕರಿಗೆ ಏನು RTO DSA ಕೇಸ್ಗಳಿದೆ ಇದನ್ನೆಲ್ಲ ವಿಲೇವಾರಿ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ನೀಡಿದ್ದಾರೆ. ಹಾಗೆ ನಮ್ಮ ಸೀನಿಯರ್ ಜಡ್ಜ್ ಮೇಡಮ್ ಅವರು ಹೇಳಿದಾಗೆ ಇದರಲ್ಲಿ ಏನು ಒಂದು ಅದು ತಪ್ಪು ಕಲ್ಪನೆ ಏನಿಲ್ಲ. ಇದರಿಂದ ಕೇಸ್ಗಳು ವಿಲೇವಾರಿ ಬೇಗ ಆಗಲಿ ಅಂತ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಸಾರ್ವಜನಿಕರು ಹಾಗೂ ನಮ್ಮ ವಕೀಲರ ಮುಖಾಂತರ, ಬೇರೆಯವ್ರ ಮುಖಾಂತರ ಇದೆಲ್ಲ ಒಂದು ಕಡೆ ಎಲ್ಲರೂ ಗೊತ್ತಾಗಾಗೆ ಒಂದು ಮಾಡಿ ಇದು ಒಂದು ಯಶಸ್ವಿ ಆಗಲಿ ಅಂತ ನಾವು ಚೆಕ್ ರಿಪೋರ್ಟ್ ಎಲ್ಲ ಬರಿತೀವಿ. ಮೇನ್ ಓವರ್ಲೋಡ್ ಕೇಸಸ್ಸು ಹಾಗೂ ಇನ್ಶೂರೆನ್ಸ್ ಇರೋದಿಲ್ಲ, ಎಮಿಷನ್ಸ್ ಇರೋದಿಲ್ಲ, ಆಮೇಲೆ ಕೆಲವೊಂದು ರಿಫ್ಲೆಕ್ಟರ್ಗಳು ಅದ್ರ ಬಗ್ಗೆ ಎಲ್ಲ ನಾವು ಬರೆದಿರ್ತೀವಿ. ಕೆಲವೊಂದು ಸಣ್ಣ ಕೇಸ್ಗಳು, ಕೆಲವೊಂದು DL ಕೇಸ್ಗಳು, ಇದೆಲ್ಲ ಒಂದು DSA ಇದರಲ್ಲೇ ಬರುತ್ತೆ ಸಾರಿಗೆ ಇಲಾಖೆಯಲ್ಲಿ. ಇದನ್ನು ಇತ್ಯರ್ಥ ಮಾಡ್ಕೋಬೇಕು ಅಂತ ಅದೆಲ್ಲ ಒಂದು ಸಣ್ಣ ಇದರಲ್ಲಿ ಬರುತ್ತೆ. ಅದು ಬಂದಾಗ ಏನಾಗುತ್ತೆ, ನಾವು ಅದನ್ನ ಬ್ಲಾಕ್ ಲಿಸ್ಟಲ್ಲಿ ಹಾಕ್ತೀವಿ, ಆ ವೆಹಿಕಲ್ನ, ಆ ವಾಹನನ. ಮತ್ತು ಅವನು ಆ ಬ್ಲಾಕ್ ಲಿಸ್ಟಲ್ಲಿ ಹಾಕಿದಾಗ ನೆಕ್ಸ್ಟ್ ಟ್ಯಾಕ್ಸ್ ಕಟ್ಟಲಿಕ್ಕಾಗಲ್ಲ. ನೆಕ್ಸ್ಟ್ ಮುಂದೆ ಏನೂ ಮಾಡ್ತಿದ್ದ ತೊಂದರೆ ಇದು ಸಂದರ್ಭದಲ್ಲಿ ಅವನು ಪುನಃ ಆಫೀಸ್ಗೆ ಬರಬೇಕಾಗುತ್ತೆ. ಆಮೇಲೆ ಫುಲ್ ಅಮೌಂಟ್ ಕಟ್ಟಬೇಕಾಗುತ್ತೆ ಮುಂಚೆ. ಈಗ ಒಂದು ಅವಕಾಶನ ಕೊಟ್ಟಿದ್ದಾರೆ 50% ರಿಯಾಯಿತಿಯಲ್ಲಿ, ಅದನ್ನು ಸದುಪಯೋಗ ಪಡ್ಕೋ. ಪೊಲೀಸ್ ಇಲಾಖೆಯ ಚಲನ್ ಮೂಲಕ ದಾಖಲಾಗಿರುವ ಪ್ರಕರಣ ಹಾಗೂ ಸಾರಿಗೆ ಇಲಾಖೆಯ ದಂಡ ಬಾಕಿ ಪಾವತಿಗೆ 50% ರಿಯಾಯಿತಿ ನೀಡಲಾಗಿದೆ. ಉಲ್ಲಂಘನೆ ನಡೆದ ಸಮಯದಲ್ಲಿ ಜಾರಿಯಲ್ಲಿದ್ದ ದಂಡದ ಆಧಾರದ ಮೇಲೆ ಮೊತ್ತವನ್ನು ಲೆಕ್ಕ ಹಾಕಲಾಗುತ್ತದೆ. ಅಂದಿನ ದರವೇ ಅನ್ವಯವಾಗುತ್ತದೆ. ಈ ಸಂದರ್ಭ ಸಾರಿಗೆ ಇಲಾಖೆಯ ಅಧೀಕ್ಷಕರಾದ ಮೋಹನ್ ಕುಮಾರ್, ಸುಲೀಮಾ, ಪ್ರಧಾನ ಕಾನೂನು ನೆರವು ಅಭಿರಕ್ಷಕರಾದ ಮೈಮುನಾ ಮತ್ತಿತರರು ಇದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.